ಎಪಿಸೋಡ್ 4 ಶೀಘ್ರ ಸ್ಖಲನ ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್. ತಾವು ಫಸ್ಟ್ ವಿಡಿಯೋ ನೋಡ್ತಾ ಇದ್ದೇನೆ. ನಾನು ಸಾಫ್ಟ್ವೇರ್ ಎಂಪ್ಲಾಯೀಸ್ಗಾಗಿ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಡೆಸ್ಕ್ಟಾಪ್ ಟು ಸೆಕ್ಸ್ಟಾಪ್ ನಮ್ದು ಏನಿದೆಯಲ್ಲ, ಇದು ಸೀರೀಸ್ ಇದೆ. ಇದರಲ್ಲಿ ಇದು 4ನೇ ವಿಡಿಯೋ. ಪ್ರೀವಿಯಸ್ ನೀವು 3 ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನೇ ಅವೈಲೇಬಲ್ ಇದೆ, ಹೋಗಿ ನೋಡಿ. ಅದರಲ್ಲಿ ಫಸ್ಟ್ ವಿಡಿಯೋ ಏನು ಮಾಡಿದ್ದೀನಿ ನಾನು ಅಂದರೆ ಇಂಟ್ರೊಡಕ್ಷನ್ ಓವರ್ ಆಲ್ ಇದು ಏನಿದೆಯಲ್ಲ ಸಾಫ್ಟ್ವೇರ್ ಎಂಪ್ಲಾಯಿಗಳಿಗೆ. ಎರಡನೇದು ವಿಡಿಯೋ ಏನು ಮಾಡಿದ್ದೀನಿ ಅಂದರೆ ಲಾಸ್ ಆಫ್ ಲಿಬಿಡೋ ಅಂದರೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಕಡಿಮೆ ಆದರೆ ಏನು ಮಾಡಬೇಕು ಅಂತ. ಅದರಲ್ಲಿ ಯಾಕಾಗುತ್ತೆ ಮತ್ತು ಏನು ರಿವರ್ಸ್ ಮಾಡ್ಬೋ ಅಂತ ಹೇಳಿದ್ದೀನಿ. 3ನೇ ಎಪಿಸೋಡ್ಸ್ನಲ್ಲಿ ಏನಂದರೆ ಉದ್ರೇಕನಲ್ಲಿ ಸಮಸ್ಯೆ, ಎರೆಕ್ಟೈಲ್ ಡಿಸ್ಫಂಕ್ಷನ್, ಅದಕ್ಕೆ ಕಾಜೆಸ್ ಏನು, ಅದು ಮೆಕ್ಯಾನಿಸಮ್ ಹೆಂಗಾಗುತ್ತೆ ಎರೆಕ್ಷನ್ದು, ಮತ್ತು ಆಮೇಲೆ ಅದಕ್ಕೆ ಚಿಕಿತ್ಸೆ ಏನಂತಂದು ಹೇಳಿದ್ದೀನಿ. ದಯವಿಟ್ಟು ನೋಡಿ. ಸೊ ಎಪಿಸೋಡ್ 4 ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಇದು ಯಾಕಾಗುತ್ತೆ ಅಂದರೆ ಒಂದು 3 ರೀಸನ್ಸ್ ಇರುತ್ತೆ ಮೇನ್ಲಿ. ಒಂದು, ಪೆನಿಸ್ ಮುಂದಿನ ತುದಿ ಇರೋದಲ್ಲ, ಇದರಲ್ಲಿ ಗ್ಲಾನ್ಸ್ ಪೆನಿಸ್ ಅಂತೀವಿ. ಇದರಲ್ಲಿ ತುಂಬ ಜನ ಏನು ಮಾಡ್ತಾರೆ, ಟೋಪಿ ಅಂತಾರೆ ಅಥವಾ ಮುಂದಿನ ತುದಿ ಅಂತಾರೆ, ಏನೇನೋ ಹೇಳ್ತಾರೆ ಯಾವುದಾದ್ರು ಏರಿಯಾನಲ್ಲಿ. ತಮಗೆ ಅರ್ಥ ಆಗ್ತಾ ಇದಲ್ಲ. ಮುಂದಿನ ಭಾಗ ಪೆನಿಸ್ದು ಪಿಂಕ್ ಕಲರ್ ಇಷ್ಟು. ಇದರಲ್ಲಿ ಹೈ ಸೆನ್ಸೇಷನ್ ಆಗೋದು, ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್ ಅಂತೀವಿ. ಸೊ ಈ ಸೆನ್ಸೇಷನ್ ಡಯಾಬಿಟಿಸಿಂದ ಜಾಸ್ತಿ ಆಗ್ಬೋದು, ವಿಟಮಿನ್ B12 ಕೊರತೆಯಿಂದ ಜಾಸ್ತಿ ಆಗ್ಬೋದು, ನ್ಯೂರೋಪ್ಯಾಥಿ ಕಂಡೀಷನಲ್ಲಿ ಜಾಸ್ತಿ ಇರ್ಬೋದು, ಯಾವುದೋ ಮೆಡಿಸಿನ್ ಸೈಡ್ ಎಫೆಕ್ಟ್ದಿಂದ ಜಾಸ್ತಿ ಆಗಿರ್ಬೋದು, ಅಥವಾ ನೀವು ಸೆಕ್ಸ್ ಮಾಡಿ ತುಂಬ ದಿನ ಗ್ಯಾಪ್ ಆಗಿದೆ, ಡೆಲಿವರಿಗೆ ವೈಫು ತವ್ರ ಮನೆಗೆ ಹೋಗಿದ್ದಾರೆ, ಆವಾಗ ನೋಡಿದ್ರೆ 8-9 ತಿಂಗಳು ನಾನು ಸೆಕ್ಸೇ ಮಾಡಿಲ್ಲ, ಇವಾಗ ಬಂದರೆ 2 ನಿಮಿಷದಲ್ಲಿ ಡಡಮ್ ಅಂತ ಆಗ್ತಾ ಇದೆ. ಅಥವಾ ಒಂದು 2 ವರ್ಷ ನಾನು ಅಮೇರಿಕಾನಲ್ಲಿದ್ದೆ, ವೈಫ್ ಬೆಂಗಳೂರಿನಲ್ಲಿ ಇದ್ದರು, ಸೆಕ್ಸ್ ಮಾಡೋಕ್ಕಾಗಿಲ್ಲ, ಈಗ ಅಮೇರಿಕಾದಿಂದ ಬೆಂಗಳೂರಿಗೆ ಬಂದಿದ್ದೀನಿ, ಬಟ್ 1 ನಿಮಿಷದಲ್ಲಿ ಔಟ್ ಆಗ್ತಾ ಇದೆ. ಬಿಕಾಸ್ ಆ ಪಾರ್ಟ್ನ ಯೂಸ್ ಮಾಡಿಲ್ಲ, ಸೆನ್ಸೇಷನ್ ಜಾಸ್ತಿ ಆಗಿದೆ. ಓಕೆನಾ? ಹೈಪರ್ ಸೆನ್ಸಿಟಿವಿಟಿ. ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಬಾಡಿನಲ್ಲಿ ಹಾರ್ಮೋನ್ಸ್ ಸಿಗುತ್ತೆ. ಪುರುಷರಲ್ಲಿ ಟೆಸ್ಟೋಸ್ಟಿರಾನು, ಆಮೇಲೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಡ್ರೋಪಾಮೈನು, ನಾರ್ಎಡ್ರಿನಲಿನು, ಓಕೆನಾ, ಎಂಡಾರ್ಫಿನ್, ಇವೆಲ್ಲ ಹಾರ್ಮೋನ್ಸ್ ಎಷ್ಟು ಬಾಡಿನಲ್ಲಿ ಉತ್ಪತ್ತಿ ಆಗಬೇಕು ಅಷ್ಟು ಕರೆಕ್ಟಾಗಿ ಟೈಮ್ ಟು ಟೈಮ್ ಉತ್ಪತ್ತಿ ಆಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಡ್ಯೂ ಟು ಏಜಿಂಗ್, ಯೂಸಲಿ 30-35 ವರ್ಷ ಆದಮೇಲೆ ನಿಮ್ಮ ಕೂದಲು ಹೇಗೆ ಬೆಳ್ಳಗಾಗುತ್ತೆ ಆ ಥರನೇ ಬಾಡಿನಲ್ಲಿ ಏಜಿಂಗ್ ಆಗ್ತಾ ಇದೆ. ಅಂದರೆ ಆಕ್ಸಿಡೇಷನ್ ಆಗ್ತಾ ಇದೆ. ಆಕ್ಸಿಡೇಟಿವ್ ಸ್ಟ್ರೆಸ್ದಿಂದ ಬಾಡಿ ಪ್ರತಿ ಕ್ಷಣಕ್ಕೆ ಸಾಯ್ತಾ ಇದೆ. ಐರಲ್ಲಿ ಏನು ಹೇಳ್ತಾರೆ ಅಂದರೆ ಚೀರಣಾತಿಥಿ ಶರೀರ, ಅಂದರೆ ಯಾವ ವಸ್ತು ಪ್ರತಿ ಕ್ಷಣಕ್ಕೆ ಸಾಯ್ತಾ ಇರುತ್ತೆ. 3 ತಿಂಗಳು ಮುಂಚೆ ನನ್ನ ಬಾಡಿ ಏನಿತ್ತಲ್ಲ ಇವಾಗಿಲ್ಲ. ಇವತ್ತು ನನ್ನ ಬಾಡಿನಲ್ಲಿ ಏನು ಟಿಶ್ಯೂಸ್ ಇದೆ, ಏನು ಪೇಶಿಗಳಿದೆ 3 ತಿಂಗಳಾದಮೇಲೆ ಇರಲ್ಲ. ಸೊ ನನ್ನ ಬಾಡಿನಲ್ಲಿ ಪ್ರತಿಯೊಂದು ಟಿಶ್ಯೂಸು, ಪ್ರತಿಯೊಂದು ಪೇಶಿಗಳು ವಿತ್ ಟೈಮ್ ಬದಲಾವಣೆ ಆಗ್ತಾ ಇದೆ. ಈಗ ಒಂದು ಒರಿಜಿನಲ್ ಕಾಪಿ ಇದೆ, ಅದನ್ನು ನಾವು ಜೆರಾಕ್ಸ್ ಮಾಡ್ತೀವಿ. ಆ ಜೆರಾಕ್ಸ್ ಆಗಿಬಿಟ್ಟು ಬರ್ತಾ ಏನಾಗುತ್ತೆ, ಅದು ಜೆರಾಕ್ಸ್ ತುಂಬ ವೀಕ್ ಇರುತ್ತೆ, ಕಾಣಿಸೋದೇ ಬರಲ್ಲ. ಇದರಲ್ಲಿ ದೊಡ್ಡನಲ್ಲಿ ಕಾಣಿಸ್ತಾ ಇದೆಯಪ್ಪ, ಶ್ರೀನಿವಾಸ್ ಕ್ಲಿನಿಕ್, ಜಯನಗರ್ 7th ಬ್ಲಾಕ್, ಬೆಂಗಳೂರು. ಇದ್ದದ್ದು ಒಂದು ಜೆರಾಕ್ಸ್ ತೆಗೆದೆ, ಕಾಣಿಸ್ತಾ ಇದೆ. ಮತ್ತೆ ಜೆರಾಕ್ಸ್ ತೆಗೆದೆ. ಲಾಸ್ಟಿಗೆ ಏನೋ ಕ್ಲಿನಿಕ್ ಸ್ವಲ್ಪ ಕಾಣಿಸುತ್ತೆ, ಶ್ರೀನಿವಾಸ್ ಎಲ್ಲೋ ಕಾಣಿಸುತ್ತೆ, ಜಯನಗರ್ ಕಾಣಿಸೋದೇ ಇಲ್ಲ. ಹೀಗೆ ನಮ್ಮ ಬಾಡಿನಲ್ಲಿ ಈಗ ಏನು ಟಿಶ್ಯೂಸ್ ಇದೆ ಇದನ್ನು ನಾವು ಎಷ್ಟು ಚೆನ್ನಾಗಿ ಇಡ್ತೀವಿ, ನೆಕ್ಸ್ಟ್ ಅದರ ಜೆರಾಕ್ಸ್ ಕಾಪಿ ಚೆನ್ನಾಗಾಗುತ್ತೆ. ಮತ್ತು ನಾವು ವ್ಯಾಯಾಮ, ಒಳ್ಳೆ ಆಹಾರ, ಒಳ್ಳೆ ನಿದ್ರೆ ಮಾಡಿದ್ರೆ ಮತ್ತು ಅದ್ರ ಜೆರಾಕ್ಸ್ ಕಾಪಿ ಚೆನ್ನಾಗಿ ಬರುತ್ತೆ. ಒರಿಜಿನಲ್ದಿಂದ ಒರಿಜಿನಲ್. ಇವಾಗ ಆಲ್ರೆಡಿ ಸುಸ್ತಿದ್ದೀರ, ಮತ್ತು ನೀವೇನು ಮಾಡ್ತಾ ಇದ್ದೀರಾ ಅದೇ ಮಾಡಿದ್ರೆ ಮತ್ತೆ ಅದು ವೀಕ್ ಆಗ್ಬೋದು. ಮತ್ತು ವೀಕ್ ಆಗಿದೆ, ಮತ್ತೆ ಅದೇ ರೂಟೀನ್, ಮತ್ತೆ ವೀಕ್ ಆಗುತ್ತೆ, ಮತ್ತೆ ಅದೇ ರೂಟೀನ್, ಮತ್ತೆ ವೀಕ್. ಸೊ ನಿಮ್ಮ ಜೆರಾಕ್ಸ್ಗೆ ಜೆರಾಕ್ಸ್ ಬಾಡಿ ಪೂರ್ತಿ ವೀಕ್. ಸೊ ಹಾರ್ಮೋನ್ಸ್ನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಒಳ್ಳೆ ವ್ಯಾಯಾಮ, ಒಳ್ಳೆ ಆಹಾರ, ಒಳ್ಳೆ ನಿದ್ರೆ, ಸ್ಟ್ರೆಸ್ ಫ್ರೀ ಲೈಫ್. ಫಸ್ಟ್ ಆಯ್ತಾ ನಿಮಗೆ ಹೈಪರ್ ಸೆನ್ಸಿಟಿವಿಟಿ, ಸೆಕೆಂಡ್ ಆಯ್ತಾ ಹಾರ್ಮೋನಲ್ ಇಂಬ್ಯಾಲೆನ್ಸು, ಥರ್ಡ್ ಅಪ್ಪ ಏನಂದರೆ ಇದು ತುಂಬ ಮುಖ್ಯ. ಇದು ಏನಾದರೂ ಆದರೆ ಯಾವುದೋ ಮೆಡಿಸಿನ್ ತೊಗೊಂಡು ಏನು ಉಪಯೋಗ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅದರಲ್ಲಿ ಎಫರ್ಟ್ ಹಾಕಲ್ಲ. ಏನಂದರೆ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್. ಏನು ಸರ್ ಇಷ್ಟು ದೊಡ್ಡ ಏನೋ ಇಂಗ್ಲೀಷ್ ವರ್ಡ್ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಈ
ಪೋರ್ಷನ್ನಲ್ಲಿ ಪೆಲ್ವಿಕ್ ಏನು ಮಸಲ್ಸ್ ಇರುತ್ತಲ್ಲ, ಈ ಮಸಲ್ಸ್ನಲ್ಲಿ ವೀಕ್ನೆಸ್ ಆದರೆ ಅದು ಒಬೆಸಿಟಿದಿಂದ ಆಗ್ತಿರಬಹುದು, ಡಯಾಬಿಟೀಸ್ನಿಂದ ಆಗ್ತಿರಬಹುದು, ವ್ಯಾಯಾಮ ಇಲ್ಲ ಅಂತ ವೀಕ್ನೆಸ್ ಬಂದಿರಬಹುದು, ಏಜ್ ಪ್ರಕಾರ ವೀಕ್ನೆಸ್ ಬಂದಿರಬಹುದು, ನಾನಾ ಬೇರೆ ಕಾರಣದಿಂದ ವೀಕ್ನೆಸ್ ಬಂದಿರಬಹುದು. ಇದು ಏನಾದರೂ ವೀಕ್ ಆದರೆ ನೀವು ವ್ಯಾಯಾಮ ಮಾಡಬೇಕು, ನೀವು ಕೀಗಲ್ ಎಕ್ಸಸೈಸ್ ಮಾಡಬೇಕು, ನೀವು ಜಾಗಿಂಗ್ ಮಾಡಬೇಕು, ನೀವು ರನ್ನಿಂಗ್ ಮಾಡಬೇಕು, ನೀವು ಯೋಗಾಸನಾಸ್ ಮಾಡಬೇಕು, ನೀವು ಪ್ರಾಣಾಯಾಮ ಮಾಡಬೇಕು. ಆವಾಗ ಮಾತ್ರ ಸಾಧ್ಯ. ನನ್ನ ಹತ್ರ ಸಾಕಷ್ಟು ಜನ ಬರ್ತಾರೆ, ಸರ್ ನನಗೆ ಶೀಘ್ರಸ್ಖಲನ ಇದೆ, 1 ವಾರನಲ್ಲಿ ರೆಡಿ ಆಗುತ್ತಾ ಅಂತ. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸರ್ ಒಂದು ಕೆಲಸ ಮಾಡಿ, ಇವಾಗ ಒಂದು ನರ್ಸರಿಗೆ ಹೋಗಿ ಒಂದು ಮಾವಿನ ಗಿಡ ತೊಗೊಂಡು ಬನ್ನಿ, ನಿಮ್ಮ ಜಮೀನಲ್ಲಿ ನಾಟಿ ಮಾಡಿ, ಗೊಬ್ಬರ ನೀರು ಹಾಕಿ, ಒಂದು 8 ದಿವಸ ಆದಮೇಲೆ ಕಾಯಿ ಬಂದರೆ ನನ್ನ ಹತ್ರ ತೊಗೊಂಡು ಬನ್ನಿ, ಮತ್ತು ನಾನು ನಿಮ್ಗೆ 8 ದಿವಸದಲ್ಲಿ ವಾಸಿ ಮಾಡ್ತೀನಿ. ಯಾಕೆ ಸರ್ ಈ ಥರ ಹೇಳ್ತಿದ್ದೀರ? ಇಲ್ಲ ರೀ, ನೀವೇ ಕಾಮಿಡಿ ಸ್ಟಾರ್ಟ್ ಮಾಡಿದ್ರ ಫಸ್ಟ್, ಅದಕ್ಕೆ ನಾನು ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹೆಂಗೆ ನಿಮಗೆ ಗೊತ್ತು? ಒಂದು 8 ದಿನ ಮಾವಿನ ಗಿಡಕ್ಕೆ ನೀರು ಗೊಬ್ಬರ ಹಾಕಿದ್ರೆ ಕಾಯಿ ಬರಲ್ಲ. ಯಾಕಂದರೆ ಆ ಮಾವಿನ ಗಿಡ ನೀವು ಜಮೀನಲ್ಲಿ ಹಾಕಿದ್ಮೇಲೆ ಅದ್ರ ಬೇರ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಕೆಳಗಡೆ ಹೋಗಬೇಕು, ಕೆಳಗಡೆ ನೀರು ಎಳ್ಕೋಬೇಕು, ಸ್ಟ್ರಾಂಗ್ ಆಗಬೇಕು, ಶಾಖೆ ಜಾಸ್ತಿ ದೊಡ್ಡಾಗಬೇಕು. ಅವೆಲ್ಲ ಆಗೋಕ್ಕೆ 4 ವರ್ಷ 5 ವರ್ಷ ಟೈಮ್ ಹಿಡಿಯುತ್ತೆ. 5 ವರ್ಷ ಟೈಮ್ ಆದಮೇಲೆ ಅದಕ್ಕೆ ಕಾಯಿಗಳು ಬರುತ್ತೆ, ಹಣ್ಣುಗಳು ಬರುತ್ತೆ. ಆವಾಗ ಮೆಚ್ಯೂರ್ ಫಾರ್ಮ್ನಲ್ಲಿ ಹೋಗಿದ್ದಿರುತ್ತೆ. ಎಷ್ಟು ಟೈಮ್ ಆಯ್ತಪ್ಪ? 4 ವರ್ಷ ಆಯ್ತಾ? ನಿಮಗೆ ಸೆಕ್ಸ್ ಪ್ರಾಬ್ಲಮ್ ಯಾವಾಗದಿಂದ ಇದೆ? 2-3 ವರ್ಷ ಆಯ್ತು ಸರ್, ಈಗ ಮದುವೆ ಆಗಿ ನೋಡಿದ್ರೆ ಹಿಂಗೆ ಶೀಘ್ರಸ್ಖಲನ ಇದೆ. ಮತ್ತು 3 ವರ್ಷದ ಪ್ರಾಬ್ಲಮ್ 8 ದಿವಸದಲ್ಲಿ ವಾಸಿ ಆಗುತ್ತಾನಪ್ಪ? ಆಗಲ್ಲ. ಸೊ ಇದಕ್ಕೆ ಔಷಧಿ, ಆಹಾರ, ವಿಹಾರ ಜೊತೆಗೆ ವ್ಯಾಯಾಮ ಚೆನ್ನಾಗಿ ಮಾಡಿ. ಸೊ ಶೀಘ್ರಸ್ಖಲನಲ್ಲಿ ಆಯಿಲ್ ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮುಂದಿನ ತುದಿನಲ್ಲಿ ಸೆನ್ಸೇಷನ್ ಜಾಸ್ತಿ ಆಗಿರೋದಿಲ್ಲ. ಆಯುರ್ವೇದಿಕ್ ಅಂಗಡಿನಲ್ಲಿ ಅಶ್ವಗಂಧ ಯಮಕಮ್ ಅಂತ ಆಯಿಲ್ ಸಿಗುತ್ತೆ. ಸ್ವಲ್ಪ ಬೆರಳ ಮೇಲೆ ಒಂದು ಅರ್ಧ ಸ್ಪೂನ್ ತೊಗೊಂಡ್ಬಿಟ್ಟು ಜಸ್ಟ್ ಇಮ್ಯಾಜಿನ್ ಇದು ಒಂದು ಪೆನಿಸ್ ಇದೆ ಅಂತ ಜಸ್ಟ್ ಹಿಂದ್ಗಡೆಯಿಂದ ಮುಂದ್ಗಡೆ ಒಂದು 2 ನಿಮಿಷ 3 ನಿಮಿಷ ರಾತ್ರಿ ಮಲಗಬೇಕಂತ ಮಸಾಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಏನು ಮಾಡಿ ವಾಶ್ ಮಾಡಿ. ಅಶ್ವಗಂಧ ಯಮಕಮ್ ಸಿಗಲ್ಲ ಸರ್ ನಮ್ಮ ಏರಿಯಾನಲ್ಲಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಎಳ್ಳಿನ ಎಣ್ಣೆ ಯೂಸ್ ಮಾಡಿ, ಮಸಾಜ್ ಮಾಡಿ, ಸ್ವಲ್ಪ ಸೆನ್ಸೇಷನ್ ಕಂಟ್ರೋಲ್ ಆಗುತ್ತೆ. 2ನೇ ಕೀಗಲ್ ಎಕ್ಸಸೈಸ್ ಮಾಡಿ, ಪೆಲ್ವಿಕ್ ಫ್ಲೋರ್ ಮಸಲ್ನ ಸ್ಟ್ರಾಂಗ್ ಮಾಡೋಕ್ಕೆ. 3ನೇದು ಆಹಾರದಲ್ಲಿ ಹುಳಿ ಅಂಶ ಜಾಸ್ತಿ. ಹುಳಿ ತಿಂದರೆ ವೀರ್ಯ ತೆಳುವಾಗುತ್ತೆ, ನೀರು ಥರ ಆಗುತ್ತೆ. ಅದರಲ್ಲಿ ಇವೆಲ್ಲ ಇವು ಪಾನಿಪುರಿ, ಭೇಳ್ಪುರಿ, ಮಸಾಲ ಪುರಿ ಹುಡುಗರು ತಿಂತಾರಲ್ಲ, ತಿನ್ನಕ್ಕೆ ಹೋಗ್ಬಿಡಿ, ಒಳ್ಳೇದಿಲ್ಲ. ಜಾಸ್ತಿ ಏನೇನು ತಿನ್ನಬೇಕು ಅಂದರೆ ಯಾವ ವಸ್ತುದಿಂದ ನಿಮ್ಮ ವೀರ್ಯ ಗಟ್ಟಿಗಾಗುತ್ತೆ ಅದು ತಿನ್ನಬೇಕು. ಮೈಂಡ್ ರಿಲ್ಯಾಕ್ಸ್ ಮಾಡಬೇಕು. ಹೈ ಸೆನ್ಸೇಷನ್ ಬರಬೇಕು, ಸ್ಖಲನ ಬೇಗ ಆಗಬೇಕಂದ್ರೆ ಬಾಡಿಗಿಂತ ಮೈಂಡ್ ರೋಲು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಯೋಗ ಪ್ರಾಣಾಯಾಮ ಮಾಡಿ ಏನು ಮಾಡಿ ನಿಮ್ಮ ಬಾಡಿನ, ನಿಮ್ಮ ಮೈಂಡ್ನ ಬ್ಯಾಲೆನ್ಸ್ ಮಾಡಿಕೊಡಿ. ಸೊ ಆಲ್ರೆಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಿದ್ದ ಕಡೆಯಿಂದ ನಿಮಗೆ ಗೊತ್ತಿರುತ್ತೆ ಇವೆಲ್ಲ ವಿಷಯಗಳು. ಬಟ್ ಸ್ಟಿಲ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದ್ಸತಿ ಏನಾಗುತ್ತೆ, ಆಂಜನೇಯ ಹತ್ರ ಎಷ್ಟು ಪವರ್ ಇದೆ ಅಂತ ಆಂಜನೇಯಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಸಣ್ಣವಿದ್ದಾಗೆ ಅವ್ನು ಮರ್ತೋಗಿದ್ದಿರ್ತಾನೆ. ಜಾಮವಂತ್ ಅಂತ ಯಾವುದೋ ಒಬ್ಬ ಋಷಿ ಅಥವಾ ಒಬ್ಬ ಸೀನಿಯರ್ ಪರ್ಸನ್ ಬಂದ್ಬಿಟ್ಟು, ಇಲ್ಲಪ್ಪ ನೀನು ಸಣ್ಣವಿದ್ದಾಗ ಸೂರ್ಯನನ್ನೇ ತಿಂದಿದ್ದವನಿದ್ದೆ, ನೀನು ಬರೀ ಇಲ್ಲಿಂದ ಆ ಕಡೆ ಸಮುದ್ರ ಹೋಗಿ ಶ್ರೀಲಂಕಾನಲ್ಲಿ ಕುಣಿಯಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ಮೇಲೆ ಅವಾಗ ಅವನ ಬಾಡಿನಲ್ಲಿ ಇರುವ ಶಕ್ತಿ ಅವನಿಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಆಲ್ರೆಡಿ ಹನುಮಂತ ಇದ್ದೀರಾ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಎಷ್ಟೋ ಪೊಟೆನ್ಷಿಯಲ್ ಇದೆ, ಪವರ್ ಇದೆ, ನೀವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಯೂಸ್ ಮಾಡಿ ಹೆಲ್ಪ್ ಆಗುತ್ತೆ. ಸೊ ಅಗೇನ್ ಒನ್ ಮೋರ್ ನೆಕ್ಸ್ಟ್ ವಿಡಿಯೋ ಅಗೇನ್ ರಿಲೇಟೆಡ್ ಟು ಸೆಕ್ಸುವಲ್ ಡಿಸ್ಫಂಕ್ಷನ್, ಸೆಕ್ಸುವಲ್ ಟಾಪಿಕ್. ಹೊಸ ವ್ಯೂವರ್ಸ್ ಇದ್ದೀರಾ, ಇನ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.